ಆಗ್ತಾ ಇದೆ. 3 ಜಿಲ್ಲೆಗಳಲ್ಲಿ ಸಂಚಾರಕ್ಕೆ ಬಿಎಂಆರ್ಸಿಎಲ್ ಪ್ಲಾನ್ ಮಾಡಿಕೊಳ್ತಾ ಇದೆ. ಕಾರ್ಯಸಾಧ್ಯತೆಯ ಬಗ್ಗೆ ಅಧ್ಯಯನ ನಡೆಸುವುದಕ್ಕೆ ತಯಾರಿ ಮಾಡಿಕೊಳ್ತಾ ಇದ್ದಾರೆ. ಪ್ಲಾನ್ ಮಾಡಿಕೊಂಡ ತಕ್ಷಣ ಎಲ್ಲವೂ ಆಗಬೇಕಲ್ಲ, ಹೀಗಾಗಿ ಯಾವ ಸಾಧ್ಯತೆಗಳಿದೆ ಅದೆಲ್ಲದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕಲೆ ಹಾಕೊಳ್ಳೋದು, ಜೊತೆಗೆ ಸರ್ವೆ ಮಾಡೋದಕ್ಕೂ ಇದೆಲ್ಲವೂ ನಡೆಯುತ್ತೆ. ರಾಮನಗರ, ಬೆಂಗಳೂರು ಗ್ರಾಮಾಂತರ, ತುಮಕೂರಿಗೆ ವಿಸ್ತರಣೆ ಮಾಡಬೇಕು ಅನ್ನುವಂಥ ಪ್ಲಾನ್ ಇದೆ. ಜನರ ಅನುಕೂಲಕ್ಕಾಗಿ ಸದ್ಯ 76.9 ಕಿಲೋಮೀಟರ್ ವಿಸ್ತೀರ್ಣದಲ್ಲಿ 2 ಮಾರ್ಗಗಳಲ್ಲಿ ಸಂಚಾರ ನಡೀತಾ ಇದೆ. ಇನ್ನು 110 ಕಿಲೋಮೀಟರ್ಗೂ ಹೆಚ್ಚು ವಿಸ್ತೀರ್ಣದಲ್ಲಿ ಕಾಮಗಾರಿಯನ್ನ ನಡೆಸಬೇಕು ಅಂತ. ಇನ್ನು 197 ಕಿಲೋಮೀಟರ್ ಮೆಟ್ರೋ ಮಾರ್ಗವನ್ನ ಸೇರ್ಪಡೆ ಮಾಡೋದಕ್ಕೆ ಅಂತ ಒಂದು ಸಮೀಕ್ಷೆ ನಡೆಸೋದಕ್ಕೆ ಬಿಎಂಆರ್ಸಿಎಲ್ ಇಲಾಖೆ ಈಗ ಮುಂದಾಗ್ತಾ ಇದೆ. ನಮ್ಮ ಮೆಟ್ರೋ ಸೇವೆಯನ್ನ ಮತ್ತಷ್ಟು ವಿಸ್ತರಣೆ ಮಾಡೋದ್ರಿಂದ ಒಂದು ಜನದಟ್ಟಣೆ, ವಾಹನ ದಟ್ಟಣೆ ಕಡಿಮೆ ಆಗುತ್ತೆ. ಅಂದರೆ ಜನರಿಗೆ ಅನುಕೂಲವಾಗುವಂಥ ಮೆಟ್ರೋ ಸೇವೆ ಇತ್ತು ಅಂದರೆ ಈ ಟ್ರಾಫಿಕ್ ಕಿರಿಕಿರಿ ಉಂಟಾಗೋದಿಲ್ಲ. ಎಲ್ಲರೂ ಕೂಡ ಮೆಟ್ರೋ ಮೇಲೇ ಅವಲಂಬಿತರಾಗ್ತಾರೆ. ಜೊತೆಗೆ ಖಾಸಗಿ ವಾಹನಗಳನ್ನ ಜಾಸ್ತಿ ಯೂಸ್ ಮಾಡಲ್ಲ. ಆಗ ಪೊಲ್ಯೂಷನ್ ಕೂಡ ಕಡಿಮೆ ಆಗುತ್ತೆ, ಸಮಯ ಉಳಿತಾಯ ಆಗುತ್ತೆ, ಹಣ ಉಳಿತಾಯ ಆಗುತ್ತೆ. ಈ ಬಸ್ ಪ್ರಯಾಣಕ್ಕೆ ಕಂಪೇರ್ ಮಾಡಿದರೆ ಮೆಟ್ರೋ ಎಷ್ಟೋ ಬೆಟರ್ ಅಂತ. ಹಾಗಾಗಿ ಈಗ ಮೆಟ್ರೋ ವಿಸ್ತರಣೆ ಮಾಡೋದ್ರಿಂದ ಪ್ರಯಾಣಿಕರಿಗೆ ಅನುಕೂಲ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಬಿಎಂಆರ್ಸಿಎಲ್ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಇದಕ್ಕೆ ಎಷ್ಟು ದಿನಗಳು ಬೇಕಾಗುತ್ತೆ ಅಧ್ಯಯನ ಮಾಡೋದಕ್ಕೆ, ಸಮೀಕ್ಷೆಗೆ, ಅದಾದ ನಂತರ ಹೇಗೆ ಕಾಮಗಾರಿ ಮಾಡಬೇಕು, ಆ ಎಲ್ಲ ಸಾಧ್ಯತೆಗಳ ಬಗ್ಗೆ ಒಂದಷ್ಟು ಚರ್ಚೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ.